ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ಇಪಿ ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಕುರಿತಂತೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ನ ಚೀಫ್ ಕೋಆರ್ಡಿನೇಟರ್ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ. ಕೇಳುಗರೆ, ನೀವು ಪ್ರತಿ ಗುರುವಾರ ನಮ್ಮ ಬಾಂಧನಿಯಲ್ಲಿ ಎನ್ಇಪಿ ಕಾರ್ಯಕ್ರಮ ಸರಣಿಯನ್ನು ಕೇಳ್ತಾನೆ ಬಂದಿದ್ದೀರಿ. ಈ ಎನ್ಇಪಿ ಸರಣಿಯಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯ ಇನಿಷಿಯೇಟಿವ್ ಆಗಿದೆ ಅಂತ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಗರಾಜ್ ಆರ್ ಇವರು ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ PES ಕ್ಯಾಂಪಸ್ನ ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಹೌದು. ಇವರನ್ನು ದೂರವಾಣಿಯ ಮುಖಾಂತರ ಮಾತನಾಡಿಸೋದರ ಮುಖಾಂತರ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಆರ್ ನಾಗರಾಜ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ಶ್ರೀ SR ಭಟ್ ಅವರೇ, ನಮಸ್ತೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದು ಈಗಾಗಲೇ ಉನ್ನತ ಶಿಕ್ಷಣ ಹಂತದಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬಂದು ಆಗೋಗಿದೆ. ಈ ಅನುಷ್ಠಾನಕ್ಕೆ ಬಂದಂಥ ಸಮಯದಲ್ಲಿ ಯೂನಿವರ್ಸಿಟಿ ಅಥವಾ ಕಾಲೇಜುಗಳಲ್ಲಿ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯ ಒಂದು ಮಾರ್ಗವನ್ನು ಅನುಸರಿಸಬಹುದು ಅಂತ ತಾವು ಹೇಳ್ತೀರಿ? ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದರ ಮೂಲ ಉದ್ದೇಶ ಕ್ರಾಂತಿಕಾರಕ ಬದಲಾವಣೆಗಳನ್ನ ತರುವುದು. ಹೌದು. ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಹಾಗೂ ದೇಶವನ್ನ ಒಂದು ಜ್ಞಾನದ ಶಕ್ತಿಯಾಗಿ ಅಥವಾ ಕೇಂದ್ರವಾಗಿ ರೂಪಿಸುವುದು. ಈ 21ನೇ ಶತಮಾನದಲ್ಲಿ ಜಾಗತಿಕ ಸವಾಲುಗಳಿಗೆ ಅನುಸಾರವಾಗಿ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸುವ ಹಲವಾರು ಉದ್ದೇಶಗಳನ್ನ ಇರಿಸಿಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿ 2020ನ ನಮ್ಮ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹೌದು. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರವರು ನಮ್ಮ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಹೇಳ್ತಾರೆ, ಭಾರತ ದೇಶ ವಿವಿಧ ರೀತಿಯ ಸಾಮಾಜಿಕ, ಭಾಷೆ, ಧರ್ಮ, ಸಂಸ್ಕೃತಿ, ಗ್ರಾಮೀಣ, ನಗರ, ಗುಡ್ಡಗಾಡು, ಅಭಿವೃದ್ಧಿ ಹೊಂದಿದ, ಹಿಂದುಳಿದ ಪ್ರದೇಶಗಳಂತಹ ಕೆಲವು ಸ್ತರಗಳ ಪ್ರದೇಶಗಳನ್ನು ಒಳಗೊಂಡಿದ್ದು ಮುಂದಿನ 20 ವರ್ಷಗಳಲ್ಲಿ, ಇದು 20ರಿಂದ 40ನೇ ಇಸ್ವಿ ತನಕ ಕೂಡ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಮುಂದಿನ 20 ವರ್ಷಗಳಲ್ಲಿ ದೇಶವು ಕ್ಷಿಪ್ರವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ರೂಪಿಸಲಾಗಿದೆ ಅಂತ ಹೇಳ್ತಾರೆ. ಅವರು ಮತ್ತೆ ಮುಂದುವರೆದು ಹೇಳ್ತಾರೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅವರು ಅಧ್ಯಕ್ಷರಾಗಿದ್ದರಿಂದ ಅವರು ಹೇಳಿರೋದನ್ನ ನಾನಿಲ್ಲಿ ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ನಾಡಿನ ಶೈಕ್ಷಣಿಕ ಅಭಿವೃದ್ಧಿಯ ನಿಟ್ಟಿನಲ್ಲಿ ತಮ್ಮ ಉತ್ಸುಕತೆ, ಆಸಕ್ತಿ ಮೆಚ್ಚುವಂತಹದ್ದಾಗಿದ್ದು, ಕರ್ನಾಟಕ ಈಗಾಗಲೇ ಶೈಕ್ಷಣಿಕವಾಗಿ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವುದನ್ನ ರಾಷ್ಟ್ರ ಗಮನಿಸಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ದೇಶದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಲಿದ್ದು ಅದು ಕರ್ನಾಟಕದಿಂದಲೇ ಆರಂಭವಾಗಲಿದೆ ಎಂಬುದು ನನ್ನ ನಂಬಿಕೆಯಾಗಿದೆ ಅಂತ ಹೇಳಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಉನ್ನತ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಈಗಾಗಲೇ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲೂ ಕೂಡ ಬದಲಾವಣೆಗಳನ್ನ ಕಾಣ್ತಾ ಇದ್ದೇವೆ. ಅದು ಕೆಲವು ಏನು ಬದಲಾವಣೆಗಳು ಆಗ್ತಾ ಇದ್ದೇವೆ ಅಂತ ಹೇಳಿ ನಾನು ತಿಳಿಸ್ತೇನೆ. ಗುಣಮಟ್ಟದ ವಿಶ್ವವಿದ್ಯಾನಿಲಯಗಳು ಹಾಗೂ ಕಾಲೇಜುಗಳು ಭಾರತದ ಉನ್ನತ ಶಿಕ್ಷಣದ ಕುರಿತು ಹೊಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ಇಟ್ಕೊಂಡಿದ್ದಾವೆ. ಅಂದ್ರೆ ಉನ್ನತ ಶಿಕ್ಷಣದಲ್ಲಿ 21ನೇ ಶತಮಾನದ ಅಗತ್ಯಕ್ಕೆ ತಕ್ಕಂತೆ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡುವುದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಉನ್ನತ ಶಿಕ್ಷಣದಲ್ಲಿ ಪ್ರಬುದ್ಧತೆ, ಸಾಮಾಜಿಕ ಪ್ರಜ್ಞೆ, ಜ್ಞಾನ ಹಾಗೂ ಕೌಶಲ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಸಂಶೋಧನೆಗೆ ಮಹತ್ವ ನೀಡಲು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆನ ಸ್ಥಾಪಿಸಿ ಅದ್ರ ಮುಖಾಂತರ ಫಂಡ್ಸ್ ಅನ್ನ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಕೊಡಬೇಕು ಅಂತ ಹೇಳಿ ಒಂದು ಚಿಂತನೆ ನಡೀತಾ ಇದೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ಪುನರ್ರಚನೆ ಮತ್ತು ಬಲವರ್ಧನೆ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಪರ್ಟಿಕ್ಯುಲರ್ಲಿ ತುಂಬಾ ಉನ್ನತವಾದ ಚರ್ಚೆಗಳು ಪ್ರಾರಂಭ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ, ಗವರ್ನಮೆಂಟ್ ಯೂನಿವರ್ಸಿಟೀಸ್ ಅಲ್ಲೂ ಕೂಡ, ಗವರ್ಮೆಂಟ್ ಕಾಲೇಜಸ್ ಅಲ್ಲೂ ಕೂಡ ಈಗ ಕಾನ್ಫರೆನ್ಸಸ್ಗಳು, ವರ್ಕ್ಶಾಪ್ಗಳು ಈ NEP ಮೇಲೆ ನಡೀತಾ ಇದೆ. ಬಹುಶಿಸ್ತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳ ಕಡೆ ಗಮನ, ಹಲವು ಕಡೆಗಳ ಜ್ಞಾನ ಸಂಗ್ರಹ ಆಗ್ತಾ ಇದೆ. ಕೌಶಲ್ಯ, ತಾಂತ್ರಿಕ ಶಿಸ್ತು ಮತ್ತು ಶ್ರೇಷ್ಠ ತಜ್ಞತೆ 21ನೇ ಶತಮಾನಕ್ಕೆ ತಕ್ಕಂತೆ ಮಾನವಿಕ, ಭಾಷೆ, ವಿಜ್ಞಾನ, ಸಮಾಜ ವಿಜ್ಞಾನ, ತಾಂತ್ರಿಕ ಸಮೂಹ ಸಂವಹನ
ಇತ್ಯಾದಿ ಕ್ಷೇತ್ರಗಳಲ್ಲಿ ಶ್ರೇಷ್ಠ ತಜ್ಞತೆಯನ್ನು ರೂಪಿಸೋದು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಉದ್ದೇಶ ಆಗಿದೆ. ಆಮೇಲೆ ಕ್ರೆಡಿಟ್ ಆಧಾರಿತ ಕೋರ್ಸ್ಗಳು, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡೋದು, ಆಮೇಲೆ ಮಲ್ಟಿಪಲ್ ಎಂಟ್ರಿ ಅಂಡ್ ಮಲ್ಟಿಪಲ್ ಎಕ್ಸಿಟ್, ಬಹು ನಿರ್ಗಮನ ಮತ್ತು ಬಹು ಪ್ರವೇಶಕ್ಕೆ ಏನು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಅದನ್ನು ನಾನು ಮುಂದೆ ಹೇಳ್ತೇನೆ. 1 ವರ್ಷ ಪದವಿ ಮುಗಿಸಿದರೆ ಪ್ರಮಾಣ ಪತ್ರ, 2 ವರ್ಷ ಪದವಿ ಮುಗಿಸಿದರೆ ಡಿಪ್ಲೊಮೊ ಪ್ರಮಾಣ ಪತ್ರ, 3 ವರ್ಷಕ್ಕೆ ಪದವಿ ಪ್ರಮಾಣ ಪತ್ರ, 4 ವರ್ಷಕ್ಕೆ ಸಂಯೋಜಿತ ಆನರ್ಸ್ ಡಿಗ್ರಿ, ಈ ತರ ಬೇರೆ ಬೇರೆ ಮಜಲುಗಳು ಮೂಡಿ ಬರ್ತಾ ಇದೆ. ವಿದ್ಯಾರ್ಥಿಗಳು ತಮಗಿಷ್ಟವಾದ ಮೇಜರ್ ಮತ್ತು ಮೈನರ್, ಈಗ ನಾವು ಎಲ್ಲಾ ಯೂನಿವರ್ಸಿಟೀಸ್ ಅಲ್ಲೂ ಕೂಡ ಮೇಜರ್ ಮತ್ತು ಮೈನರ್ ವಿಷಯಗಳನ್ನ ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 4 ವರ್ಷದ ಪದವಿಯನ್ನ ಮಾಡಿದ್ರು ಕೂಡ PhD ಹೋಗಬೇಕು, ಅವರಿಗೆ ಅಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಇದರಲ್ಲಿದೆ. ಅಂದ್ರೆ ಆನರ್ಸ್ ಪದವಿಯನ್ನ 4 ವರ್ಷ ಶಿಕ್ಷಣವನ್ನು ಮುಗಿಸಿದ ನಂತರ ನೇರವಾಗಿ PhDಗೆ ಹೋಗಬಹುದು ಅಂತಾನು ಹೇಳ್ತಾ ಇದೆ. ಹೌದು. ಅದಕ್ಕೋಸ್ಕರನೇ ಈಗ ನಮ್ಮ ಕರ್ನಾಟಕದ ವಿಚಾರ ಬಂದಾಗ ನಾನು ಇಲ್ಲಿ ಕರ್ನಾಟಕದಲ್ಲಿ ಮಹತ್ವದ ಒಂದು ಕ್ರಾಂತಿಕಾರಕ ಬದಲಾವಣೆ ಈ ವರ್ಷದಿಂದನೇ ನಾವು ಕಾಣ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸುಮಾರು 260+ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ BSc ಆನರ್ಸ್ ಪ್ರೋಗ್ರಾಮ್ ಸುಮಾರು 40 ಕಾಲೇಜಲ್ಲಿ ಈ ವರ್ಷನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. BSc ಆನರ್ಸ್ ಪ್ರೋಗ್ರಾಮ್, ಅದು 4 ವರ್ಷದ ಪ್ರೋಗ್ರಾಮ್, ಅದು ಇಂಟ್ರೊಡ್ಯೂಸ್ ಆಗಿದೆ. ಅದು 4 ವರ್ಷದ ಪ್ರೋಗ್ರಾಮ್ ಮುಗಿದ ತಕ್ಷಣ ಅವರು ಡೈರೆಕ್ಟ್ ಆಗಿ PhD ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಅಷ್ಟರೊಳಗೆ ಈ ಬದಲಾವಣೆಗಳನ್ನೆಲ್ಲ ನಾವು ಕಾಣ್ತೇವೆ. ಉನ್ನತ ಶಿಕ್ಷಣದ ಪರಿವರ್ತನೆ, ಪ್ರವಾಹ, ನೈಸರ್ಗಿಕ ವಿಕೋಪಗಳು ಇವು ಎಲ್ಲ ಏನಿದೆ ಇದನ್ನೆಲ್ಲ ಎದುರಿಸಲಿಕ್ಕೆ ಏನ್ ಕೌಶಲ್ಯಗಳು ಬೇಕೋ ಅದನ್ನೆಲ್ಲ ಕರಗತ ಮಾಡ್ಕೊಳ್ಳಿಕ್ಕೆ ಬಹುಶಿಸ್ತೀಯವಾದ ಶಿಕ್ಷಣಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ಕ್ರೈಟೇರಿಯನ್ ಬೇಸ್ಡ್ ಗ್ರೇಡಿಂಗ್ ಸಿಸ್ಟಮ್ ಅನ್ನ ತರ್ತಾ ಇದ್ದಾರೆ. ಗುಣಮಟ್ಟದ ಮುಕ್ತ ಮತ್ತು ದೂರ ಶಿಕ್ಷಣವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಕರಣ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈ 34 ವರ್ಷದ ನಂತರ ಏನು ಈ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮಲ್ಲಿ, ಅದು ಅಂತಾರಾಷ್ಟ್ರೀಕರಣ. ವಿ ವಿಲ್ ಹ್ಯಾವ್ ಟು ಜಸ್ಟ್ ಗೆಟ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಅದರ್ ವರ್ಲ್ಡ್, ಇನ್ ದ ವೆಸ್ಟರ್ನ್ ವರ್ಲ್ಡ್, ಇನ್ ದ ಡೆವಲಪ್ಡ್ ಕಂಟ್ರೀಸ್. ಹಾಗಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಭಾರತದಲ್ಲಿ ಕಲಿಯಲು ಅನುಕೂಲವಾಗುವಂತೆ ಉಪಕ್ರಮ, ನಮ್ಮವರು ಅಲ್ಲಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅವರು ಇಲ್ಲಿಗೆ ಬರಬೇಕು ಅನ್ನೋದೊಂದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಇನ್ವೈಟಿಂಗ್ ರಫ್ಲಿ ಅಬೌಟ್ 100 ಯೂನಿವರ್ಸಿಟೀಸ್ ಟು ಇಂಡಿಯಾ. ವಿದ್ಯಾರ್ಥಿಗಳಿಗೆ ಕೈಗೆಟಕುವ ದರದಲ್ಲಿ ಉನ್ನತ ಶಿಕ್ಷಣವನ್ನ, ಅದು ಗುಣಮಟ್ಟದ ಉನ್ನತ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ವಿಶ್ವದ ಪ್ರತಿಷ್ಠಿತ 100 ವಿಶ್ವವಿದ್ಯಾನಿಲಯಗಳಿಗೆ ಭಾರತದಲ್ಲಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನು ಆರ್ಥಿಕ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ಸ್ಟೂಡೆಂಟ್ಸಿಗೆ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರುಗಳಿಗೆ PhD ಪದವಿಯನ್ನ ಕಡ್ಡಾಯ ಮಾಡೋದು, ಅತ್ಯಂತ ಸಮರ್ಥ ಮತ್ತು ಪ್ರೇರೇಪಿಸುವ ಅಧ್ಯಾಪಕ ವೃಂದದ ಒಂದು ನಿರ್ಮಾಣವನ್ನ ಮಾಡೋದು, ಉನ್ನತ ಶಿಕ್ಷಣದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ ಅಪ್ರೋಚ್ ಅದನ್ನ ತರಬೇಕು ಅಂತ ಹೇಳೋದು, ಶಿಕ್ಷಕರ ಗುಣಮಟ್ಟವನ್ನ, ಶಿಕ್ಷಣ ವ್ಯವಸ್ಥೆಯನ್ನ, ದೇಶದ ಭಾವಿ ಶಿಕ್ಷಕರನ್ನು ರೂಪಿಸುವಾಗ ಹೊಸ ತಂತ್ರಜ್ಞಾನ ಶಿಕ್ಷಣ ಬೋಧನೆಯಲ್ಲಿ ನೂತನವಾದ ವಿಧಾನವನ್ನು ಅಳವಡಿಸಿಕೊಳ್ಳಲು ಕ್ರಮ ಕೈಗೊಳ್ಳೋದು. ಈ ತರ ಬೇರೆ ಇದರಲ್ಲಿ PhD ಮತ್ತು ಕ್ರೆಡಿಟ್ ಆಧಾರಿತ ಕೋರ್ಸ್ಗಳ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ಸುಮಾರು ಪೋರ್ಟಲ್ಗಳನ್ನ ಮಾಡಿ ಸ್ವಯಂ ಮತ್ತೆ ದೀಕ್ಷಾ ತಾಂತ್ರಿಕ ವೇದಿಕೆಗಳ ಮೂಲಕ ಶಿಕ್ಷಕರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ದೀಕ್ಷಾ is basically a portal service. It serves as a dedicated national digital infrastructure for teachers. Swayam is India's national MOOCs platform. Swayam is basically self, that stands for Study Webs of Active Learning for Young Aspiring Minds ಅಂತ ಹೇಳಿ self learning courses that are available. Plenty of self learning courses are available. ಇತ್ತೀಚೆಗೆ ನಮ್ಮ ವರ್ಲ್ಡ್ ಎಕನಾಮಿಕ್ ಫೋರಮ್ನವರು ಕೂಡ 2022 ಸ್ಕಿಲ್ಸ್ ಔಟ್ಲುಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಾಟ್ ಆರ್ ದ 10 ಗ್ರೋಯಿಂಗ್ ಏರಿಯಾಸ್ ಅಂತ ಹೇಳಿದ್ರೆ, ಅನಲೈಟಿಕಲ್ ಥಿಂಕಿಂಗ್ ಅಂಡ್ ಇನೋವೇಷನ್, ಆಕ್ಟಿವ್ ಲರ್ನಿಂಗ್ ಅಂಡ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಹೇಳಿ 2ನೇದು ಹೇಳಿದ್ದಾರೆ. ದಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಗ್ರೋಯಿಂಗ್ ಏರಿಯಾ. ಸೊ ಹಾಗಾಗಿ ಸ್ವಂತವಾಗಿ ಸ್ವಯಂ ದೇ ವಿಲ್ ಹ್ಯಾವ್ ಟು ಲರ್ನ್ ಆನ್ ದೇರ್ ಓನ್ ಅನ್ನೋದು ಉದ್ದೇಶದಿಂದ ಇಟ್ಕೊಂಡು MOOCs ಪ್ಲಾಟ್ಫಾರ್ಮ್ ಅನ್ನ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅನ್ನ
ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನ್ಯಾಷನಲ್ ಮಿಷನ್ ಫಾರ್ ಮೆಂಟಾರಿಂಗ್ ಸಿಸ್ಟಮ್ ಅನ್ನ ಅಧ್ಯಾಪಕರುಗಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರ ಇದನ್ನ ತಗೊಂಡು ಬಂದಿದ್ದಾರೆ. ವೃತ್ತಿಪರ ಶಿಕ್ಷಣವನ್ನ ಪುನರ್ ರೂಪಿಸೋದು ಇದರ ಉದ್ದೇಶ ಆಗಿದೆ. ಪ್ರಾಬಬ್ಲಿ ಸುಮಾರು 2035ನೇ ಇಸ್ವಿ ವೇಳೆಗೆ ಕನಿಷ್ಠ ಏನು ಹೈಯರ್ ಎಜುಕೇಶನ್ ಹೋಗ್ತಾ ಇದ್ದಾರೋ ಡಿಗ್ರಿಗೆ, ಅವರೆಲ್ಲ ಡಿಗ್ರಿಗೆ ಹೋಗೋರು ಮತ್ತೆ ಮಾಸ್ಟರ್ ಡಿಗ್ರಿಗೆ ಹೋಗೋರು ಸುಮಾರು 50% ಇರಬೇಕು ಅಂತ ಹೇಳಿ ಉನ್ನತ ಶಿಕ್ಷಣದ ಕಡೆಗೆ ಆಕರ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶನ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ದವರು ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ. ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಧ್ಯೇಯೋದ್ದೇಶಗಳೇನಿದೆ ಅದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದರ ವಿಷನ್ ಅನ್ನ, ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಮಹಾಶಕ್ತಿಯ ಕೇಂದ್ರವನ್ನಾಗಿ ಮಾಡಲು ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯು ಪ್ರಪಂಚದಲ್ಲಿಯೇ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದುವ ಇಚ್ಛೆಯನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಡಾಕ್ಟರ್ ನಾಗರಾಜ್ ಅವರೇ, ಎಸ್ ಸರ್, ತಾವು ಈ ಒಂದು NEPಯ ಧ್ಯೇಯೋದ್ದೇಶಗಳ ಬಗ್ಗೆ ಅತ್ಯುತ್ತಮವಾಗಿ ಇದು ಅಳವಡಿಕೆ ಆಗುತ್ತೆ ಅನ್ನೋ ಉದ್ದೇಶವನ್ನು ಹೊಂದಿದ್ದೀರಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ರಿ. ಮಾತನಾಡ್ತಾ ಇರ್ಬೇಕಾದ್ರೆ ನೀವು ಇನ್ನೊಂದನ್ನು ಹೇಳ್ತಾ ಇದ್ರಿ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳ್ತಾ ಇದ್ರಿ. ಎಸ್ ಸರ್. ಅಲ್ಲಿ ಲೈಟ್ ಬಟ್ ಟೈಟ್ ಅಂತ ಒಂದು ಮಾತು ಬಂದಿದೆ. ಏನಿದು? ಇದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು 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 ಸಂಕ್ಷಿಪ್ತವಾಗಿ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಈಗ ಹೈಯರ್ ಎಜುಕೇಶನ್ ಅಲ್ಲಿ ಇದೆ ಅದು ಪಾರದರ್ಶಕವಾಗಿರ್ಬೇಕು, ಎಲ್ಲರಿಗೂ ಅರ್ಥ ಆಗಂಗಿರ್ಬೇಕು, ತುಂಬಾ ಸಿಂಪಲ್ ಆಗಿರ್ಬೇಕು, ಬಟ್ ತುಂಬಾ ಟೈಟ್ ಆಗಿರ್ಬೇಕು. ಸಿಸ್ಟಮ್ ಅನ್ನ ದೃಷ್ಟಿಯಿಂದ ಲೈಟ್ ಬಟ್ ಟೈಟ್ ಅನ್ನೋ ಒಂದು ಇದನ್ನ ಹೈಯರ್ ಎಜುಕೇಶನ್ ಅಲ್ಲಿ ತಗೊಂಡು ಬರ್ತಾ ಇದ್ದಾರೆ. NEPಯ ಬಹಳ ಪ್ರಮುಖವಾದಂತಹ ಉದ್ದೇಶ ಉನ್ನತ ಮಟ್ಟದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಕೌಶಲ್ಯದ ಅಭಿವೃದ್ಧಿ ಆಗಬೇಕು ಅಂತ. ಎಸ್. ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಯಾವ ರೀತಿಯಲ್ಲಿ ಮಾಡ್ತೀರಿ? ಈ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲಿಂದ ಆಗತ್ತೆ ಅಂತ ಹೇಳಿದ್ರೆ, ಈ ಪ್ರಾಥಮಿಕ ಹಂತದ ಚಿತ್ರಣವನ್ನ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಇದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಆಲ್ ಆಫ್ ಎ ಸಡನ್ ಡೆವಲಪ್ಮೆಂಟ್ ಆಗುವಂತ ಇದಲ್ಲ, ಪ್ರತಿಕ್ರಿಯೆ ಅಲ್ಲ. ಇದು 10+2 ಸಿಸ್ಟಮ್ಗೆ ಬದಲಾಗಿ 5+3+3+4 ಅಂತ ಏನು ಹೊಸ ಹಂತಗಳನ್ನ ರಚನೆ ಮಾಡಿದ್ದಾರೆ. ಈ ಹಂತಗಳಿಂದನೇ ಈ ಸ್ಕಿಲ್ ಸ್ಟಾರ್ಟ್ ಆಗ್ಬೇಕು ಅನ್ನೋದು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಉದ್ದೇಶ ಇದೆ. ಹಾಗಾಗಿ ಅಡಿಪಾಯ ಹಂತದ ಕಡ್ಡಾಯ ಶಿಕ್ಷಣ ಅಲ್ಲಿಂದನೇ ಶುರುವಾಗುತ್ತೆ. ಅಂದ್ರೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ 5 years ಏನ್ ಪ್ರಿ KG, LKG, UKG ಮತ್ತು 1 ಮತ್ತು 2ನೇ ಕ್ಲಾಸ್, ಈ 5 ವರ್ಷ ಏನಿದೆ ಇದು ಒಂದು ಮೂಲ ಹಂತ, ಫೌಂಡೇಶನ್ ಹಂತ ಅಂತಲ್ಲಿ ನಾವು ಕರಿತೀವಿ. ಫೌಂಡೇಶನ್ ಲೆವೆಲ್. ಅದರ ಮುಂದಿನ ಹಂತ 3 ಮತ್ತು 4 ಮತ್ತು 5 ಮತ್ತೆ 6, 7, 8 ಈ 2 ಹಂತಗಳು +3+3 ಅಂತ ಏನಿದೆ, ಆ 2 ಹಂತಗಳಲ್ಲಿ ಅಡಿಪಾಯ ಹಂತದಲ್ಲಿ ಮಕ್ಕಳ ಮಾನಸಿಕ ಬೆಳವಣಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಆಟ ಚಟುವಟಿಕೆ ಆಧಾರಿತ ಶಿಕ್ಷಣ, ಸ್ಕಿಲ್ ಅನ್ನೋದು ಇಟ್ ಶುಡ್ ಬಿ ಟಾಟ್ ರೈಟ್ ಫ್ರಮ್ ದ ಬಿಗಿನಿಂಗ್. ಮಾಧ್ಯಮಿಕ ಹಂತದಲ್ಲಿ ಶಿಕ್ಷಕರೊಂದಿಗೆ ಸಂವಾದದ ಜೊತೆಗೆ ಗಣಿತ, ಕಲೆ, ಸಮಾಜ ವಿಜ್ಞಾನ, ಮಾನವಿಕ ವಿಜ್ಞಾನ ಇತ್ಯಾದಿ ವಿಷಯಗಳ ಕಲಿಕೆಗೆ ಉತ್ತೇಜನ. ಅಲ್ಲಿ 6 ವರ್ಷ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಈ ನೀತಿ ಒತ್ತು ನೀಡುತ್ತೆ. ಹಾಗಾಗಿ ಮುಂದಿನ 4 ಹಂತಗಳಲ್ಲಿ 9, 10, 11, 12 ನಾವು ಪ್ರೌಢಶಾಲಾ ಅಂತ ಏನು ಕರಿತೀವಿ, ಅಲ್ಲಿ ಬಹುಶಿಸ್ತೀಯವಾದ ಬಹು ವಿಷಯ ಕೇಂದ್ರಿತ ಶಿಕ್ಷಣ, ಆಳ ಅಧ್ಯಯನ, ವಿಮರ್ಶಾತ್ಮಕ ಜ್ಞಾನ, ಆಲೋಚನೆ, ಪ್ರತಿಕ್ರಿಯೆಗೆ ಉತ್ತೇಜನ, ಇಷ್ಟನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ನೀತಿಯನ್ನು ರೂಪಿಸಿದ್ದಾರೆ. ಸ್ಕಿಲ್ಸ್ ಶುಡ್ ಬಿ ಟಾಟ್ ರೈಟ್ ಫ್ರಮ್ ಬಿಗಿನಿಂಗ್, ಈವನ್ ಫ್ರಮ್ LKG, UKG, 1st to 12th ಸ್ಟ್ಯಾಂಡರ್ಡ್. ಹಾಗಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿನ ಒತ್ತಡವನ್ನ ನಿವಾರಿಸಿ, ಈಗೇನು ಮಾರ್ಕ್ಸ್ ಓರಿಯೆಂಟೆಡ್ ಇದೆ ಆ ಒತ್ತಡವನ್ನ ನಿವಾರಿಸಿ ನಿರ್ದಿಷ್ಟ ಕೌಶಲ್ಯ ಮತ್ತು ಮೌಲ್ಯಗಳ ಕಲಿಕೆ ಮತ್ತು ಪ್ರತಿಭೆ ಅನಾವರಣಕ್ಕೆ ಉತ್ತೇಜನ ನೀಡೋದು ಈ ನೀತಿಯ ಉದ್ದೇಶ ಆಗಿದೆ. ಹಾಗಾಗಿ ಸ್ಕಿಲ್ಸ್, ಅಫ್ಕೋರ್ಸ್ ಸ್ಕಿಲ್ಸ್ cannot be taught, it can be learnt on his own right from the beginning. Okay, it should start from at home. ಹಾಗಾಗಿ ಎಲ್ಲಾ ಶೈಕ್ಷಣಿಕ ಹಂತಗಳಲ್ಲಿ ಅನುಭವ ಕೇಂದ್ರಿತ ಕಲಿಕೆಗೆ ಒತ್ತು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ನಾವೇನ್ ಕರಿತೀವಿ. ಎಲ್ಲಾ ಹಂತಗಳಲ್ಲಿ ಮಾಧ್ಯಮಿಕ ಹಂತ, ಪ್ರೌಢಶಾಲಾ ಹಂತ, ಅದರಲ್ಲಿ ಸೀನಿಯರ್ ಸೆಕೆಂಡರಿ ಹಂತ, ಈ ಎಲ್ಲಾ ಹಂತಗಳಲ್ಲೂ ಕೂಡ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ಗೆ ಒತ್ತನ್ನು ನೀಡ್ತಾ ಇದ್ದಾರೆ, ಕಲೆಗಳಿಗೆ ಒತ್ತನ್ನು ನೀಡ್ತಾ ಇದ್ದಾರೆ,
ಕ್ರೀಡೆಗಳಿಗೆ ಒತ್ತನ್ನು ನೀಡ್ತಾ ಇದ್ದಾರೆ, ಭಾರತೀಯ ತತ್ವ ಸಂಸ್ಕೃತಿ ಕಲೆಗಳಿಗೆ ಒತ್ತನ್ನು ನೀಡ್ತಾ ಇದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಕೋರ್ಸ್ ಆಯ್ಕೆಯಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇಟ್ ಇಸ್ ನಾಟ್ ದಟ್ ಅವನು ಕೊಟ್ಟಿದ್ದನ್ನೇ ಓದಬೇಕು ಆ ತರದ್ದಿಲ್ಲ. ಎಲೆಕ್ಟಿವ್ ವಿಲ್ ಸ್ಟಾರ್ಟ್ ರೈಟ್ ಫ್ರಮ್ ಮಿಡ್ಲ್ ಸ್ಕೂಲ್. ಓಕೆ, ಪ್ರಾಬಬ್ಲಿ 6ನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಹುಭಾಷಾ ಸಿದ್ಧಾಂತ ಇದೆ. ಆಮೇಲೆ 5ನೇ ಕ್ಲಾಸ್ ತನಕ ಮಾತೃಭಾಷೆ ಕಲಿಕೆ ಮತ್ತೆ ಪ್ರಾದೇಶಿಕ ಶಿಕ್ಷಣದಲ್ಲಿ ಏನ್ ಕಲಿಬೇಕು ಅಂತ ಇದ್ದಾರೆ ಅದನ್ನ ಅಳವಡಿಸಿದ್ದಾರೆ. ತ್ರಿಭಾಷಾ ಸೂತ್ರ, 3 ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಸ್ವತಂತ್ರರು. ಭಾರತೀಯ ಭಾಷೆ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆ ಸ್ಕಿಲ್ಸ್ ಎಲ್ಲ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಪ್ರಾಥಮಿಕ ಹಂತದಿಂದನೇ ಈ ಸ್ಕಿಲ್ಸ್ ಎಲ್ಲ ಬರಬೇಕು, ಹೈಯರ್ ಎಜುಕೇಶನ್ ಅಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಅತ್ಯಂತ ಶ್ರೇಷ್ಠ ಭಾರತೀಯ ಭಾಷೆಗಳ ಜೊತೆಗೆ ಕೊರಿಯನ್, ಫ್ರೆಂಚ್, ಜರ್ಮನ್, ಪೋರ್ಚುಗೀಸ್ ಇತ್ಯಾದಿ ಭಾಷೆಗಳನ್ನ ಪ್ರೌಢಶಾಲೆ ಹಂತದಲ್ಲಿ ಕಲಿಯಲು ಅವಕಾಶ ಇದೆ. ಇದರ ಜೊತೆಗೆ ಜಾಗತಿಕ ನಾಗರಿಕ ಶಿಕ್ಷಣ, ಅದು ಪ್ರಸ್ತುತ ಸಂಯೋಜಿತ ಪಠ್ಯಕ್ರಮ ಮತ್ತು ಶೈಕ್ಷಣಿಕ ಉಪಕ್ರಮದ ಜೊತೆಗೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ವಿನ್ಯಾಸ ರಚನೆ, ಡಿಸೈನ್ ಥಿಂಕಿಂಗ್, ಸಮಗ್ರ ಆರೋಗ್ಯ, ಸಾವಯವ ಬದುಕು ಮುಂತಾದವುಗಳ ಪರಿಚಯಾತ್ಮಕ ಅಳವಡಿಕೆ ಈ ನೀತಿನಲ್ಲಿ ಒಳಗೊಂಡಿದೆ. ಡಾಕ್ಟರ್ ಎನ್ ನಾಗರಾಜ್ ಅವರೇ, ಇಲ್ಲಿ ನಿಮ್ಮ ಮಾತನ್ನು ಕೇಳ್ತಾ ಹೋದರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಈ ರೀತಿ ಅವಕಾಶವನ್ನು ಕೊಟ್ಟಿದ್ದಾರೆ. ವಿವಿಧ ರೀತಿಯ ತರಬೇತಿಗಳನ್ನು ಕೂಡ ಕೊಡೋದಕ್ಕೆ ಪ್ರಾಥಮಿಕ ಹಂತದಲ್ಲಿ ಸಿದ್ಧತೆ ಆಗುತ್ತೆ ಅಂತ ಒಂದು ಕಡೆಯಲ್ಲಿ ಹೇಳ್ತೀರಿ. ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಕೂಡ ಮಲ್ಟಿ ಡಿಸಿಪ್ಲಿನರಿ ಲಾರ್ಜ್ ಯೂನಿವರ್ಸಿಟಿಗಳು, ಕಾಲೇಜುಗಳು ಆಗಬೇಕು ಅಂತ ಹೇಳುತ್ತೆ. ಹೌದು ಸರ್, ಹೌದು. ಇದು ಹೇಗೆ? ಇದು ಹೊಸ ಶಿಕ್ಷಣ ನೀತಿಯು 21ನೇ ಶತಮಾನದ ಹೊಸ ಭಾರತದ ಅಡಿಪಾಯವಾಗಿದೆ. ಇದು ನಮ್ಮ ಯುವಕರಿಗೆ ಅಗತ್ಯವಾದ ಶಿಕ್ಷಣ ಮತ್ತು ಕೌಶಲ್ಯವನ್ನು ನೀಡುತ್ತದೆ. ಭಾರತವು ಮಹಾಶಕ್ತಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು NEP ಶಿಕ್ಷಣ ಕ್ಷೇತ್ರಗಳ ಬಗ್ಗೆ ವಿಶೇಷ ಗಮನ ನೀಡಿದೆ ಮತ್ತು ಅದು ಅಭಿವೃದ್ಧಿಯ ಹೊಸ ಎತ್ತರ ಮತ್ತು ಭಾರತದ ಜನರಿಗೆ ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಒಂದು ಮಾತು ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿಗಳು, ದೇಶದ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ರೂಪಿಸಲಾಗಿರುವ ಹೊಸ ಶೈಕ್ಷಣಿಕ ನೀತಿ ಉದ್ಯೋಗ ಹುಡುಕುತ್ತಿರುವವರಿಗಿಂತ ಉದ್ಯೋಗ ಸೃಷ್ಟಿಸುವವರಿಗೆ ಹೆಚ್ಚು ಆದ್ಯತೆ ನೀಡುತ್ತದೆ ಅಂತ ಹೇಳಿ. ಹೊಸ ಶಿಕ್ಷಣ ನೀತಿ ದೇಶದ ಶಿಕ್ಷಣವನ್ನು ಸದೃಢ ಹಾಗೂ ಗಟ್ಟಿಗೊಳಿಸುವ ಪ್ರಯತ್ನದ ಜೊತೆಗೆ ಶಿಕ್ಷಣ ಕ್ಷೇತ್ರದ ವ್ಯವಸ್ಥಿತ ಸುಧಾರಣೆಗೂ ಕೂಡ ಮುನ್ನುಡಿ ಬರೆಯಲಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾಗಿ ಈ ಹೈಯರ್ ಎಜುಕೇಶನ್ ನಲ್ಲಿ ನಾನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಕ್ರೆಡಿಟ್ ಬೇಸ್ಡ್ ಕೋರ್ಸಸ್ ಅಂಡ್ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, CBC ಅಂಡ್ VBE ಅಂತ ಹೇಳಿ, ಕ್ರೆಡಿಟ್ ಬೇಸ್ಡ್ ಕೋರ್ಸಸ್ ಅಂಡ್ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ಏನಿದು ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅನ್ನ ಎಲ್ಲಾ ಡಿಗ್ರಿ ಹಂತದಲ್ಲೂ, ಎಲ್ಲಾ PG ಹಂತದಲ್ಲೂ, ಎಲ್ಲಾ PhD ಹಂತದಲ್ಲೂ, ಎಲ್ಲಾ ಯೂನಿವರ್ಸಿಟೀಸ್ ನಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾರ ಅಂತ ಹೇಳಿ ಈಗ ಆಲ್ರೆಡಿ ಡಿಸ್ಕಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಸಮಗ್ರ ಶಿಕ್ಷಣದ ಭಾಗವಾಗಿ ಉನ್ನತ ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳಿಗೆ ಸ್ಥಳೀಯ ಉದ್ದಿಮೆ, ವ್ಯವಹಾರ, ಕಲಾಕಾರರು, ಕುಶಲಕರ್ಮಿಗಳ ಬಳಿ ಇಂಟರ್ನ್ಶಿಪ್ ಪಡೆಯಲು ಅವಕಾಶ ಕಲ್ಪಿಸುತ್ತದೆ. ಈಗ ಹೇಳ್ತಾ ಇದ್ದಾರೆ ಆಲ್ರೆಡಿ, ಪ್ರತಿಯೊಂದು ಕೋರ್ಸ್ಗೂ ಕೂಡ ಸುಮಾರು 10 ದಿನಗಳ ಕಾಲ ಇಂಟರ್ನ್ಶಿಪ್ ಇರಲೇಬೇಕು ಅಂತ ಹೇಳಿ. ಅವರು ಹೋಗಿ ದೇ ವಿಲ್ ಹ್ಯಾವ್ ಟು ಲರ್ನ್ ದ ಸ್ಕಿಲ್ಸ್. ಸ್ಕಿಲ್ಸ್ ಕ್ಯಾನ್ ಓನ್ಲಿ ಬಿ ಲರ್ನ್ಡ್ ಬೈ ಸೀಯಿಂಗ್ ಅಂಡ್ ಪ್ರಾಕ್ಟೀಸಿಂಗ್, ನಾಟ್ ಬೈ ಟೀಚಿಂಗ್ ಅನ್ನೋದು ಇದ್ರದ್ದು ಮೂಲ ಉದ್ದೇಶ. ಇಲ್ಲಿ ಇನ್ನೊಂದು ಹೊಸ ಸಿಸ್ಟಮ್ ಇಂಟ್ರೊಡ್ಯೂಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ವಿದ್ಯಾರ್ಥಿಗಳ ಕ್ರೆಡಿಟ್ ಗಳನ್ನು ಡಿಜಿಟಲ್ ಮಾಧ್ಯಮದ ಮೂಲಕ ಸಂಗ್ರಹಿಸಿಡಲಾಗುತ್ತದೆ. ನಡುವೆ ಅಕಸ್ಮಾತ್ 1 ವರ್ಷ ಓದಿ, ನಾನು ಹೇಳ್ದೆ ಆಲ್ರೆಡಿ, ಬಿಟ್ಟೋದ್ರೆ 1 ವರ್ಷದ್ದು ಒಂದು ಸರ್ಟಿಫಿಕೇಟ್ ಸಿಗುತ್ತೆ, 2 ವರ್ಷದ್ದು ಹೋದ್ರೆ ಡಿಪ್ಲೊಮಾ ಸಿಗುತ್ತೆ, 3 ವರ್ಷದ್ದು ಹೋದ್ರೆ ಡಿಗ್ರಿ ಸಿಗುತ್ತೆ, 4 ವರ್ಷಕ್ಕೆ ಹೋದ್ರೆ. ಹಾಗಾಗಿ ಅವನಿಗೆ, ನಮ್ಮ ಸ್ಟೂಡೆಂಟ್ ಯಾರೇ ಆಗಿದ್ರು ಕೂಡ ಅವನಿಗೆ ವೇಸ್ಟ್ ಅಂತ ಆಗೋದಿಲ್ಲ. ಈ ಕ್ಯಾನ್ ಗೋ ಟು ಇಂಡಸ್ಟ್ರಿ, ಕಮ್ ಬ್ಯಾಕ್ ಅಂಡ್ ಲರ್ನ್ ವೆನೆವರ್ ದಟ್ ಹಿ ಹ್ಯಾಸ್ ಗಾಟ್ ಮನಿ. ಈ ತರ ಅಫ್ಕೋರ್ಸ್ ಇದರಲ್ಲಿ ಸವಾಲು ಇದೆ, ಅದ್ರ ಬಗ್ಗೆನೂ ಕೂಡ ನಾನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸವಾಲು ಇದೆ, ಬಟ್ ಈ ತರ ಒಂದು ಓಪನ್ ಅಪ್ ಆಗಿದೆ. ಎಜುಕೇಶನ್ ಸಿಸ್ಟಮ್ ಹ್ಯಾಸ್ ಓಪನ್ಡ್ ಅಪ್ ಟು ದ ವರ್ಲ್ಡ್. ಪ್ರಪಂಚದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ, ಆ ಬದಲಾವಣೆಗಳನ್ನ ನಮ್ಮ ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ತರಬೇಕು ಅನ್ನೋದು ಈ ನೀತಿಯ ಪ್ರಮುಖ ಉದ್ದೇಶ. ಪುರಾಣದ ಕಾಲವನ್ನು ತೆಗೆದುಕೊಂಡ್ರೆ ಅಥವಾ ಐತಿಹಾಸಿಕ ಒಂದು ಕಾಲವನ್ನು ತಗೊಂಡ್ರೆ, ನಮ್ಮಲ್ಲಿ ನಾಲಂದ ಇತ್ತು, ತಕ್ಷಶಿಲಾ ಇತ್ತು, ಒಲವ, ಈ ತರ ಬಹಳಷ್ಟು ಯೂನಿವರ್ಸಿಟಿಗಳಿಗೆ ವಿದೇಶಗಳಿಂದಾನೇ ಕಲಿಯೋದಕ್ಕೆ ಜನ ಬರ್ತಾ ಇದ್ರು.
ಹೌದು ಹೌದು ಈಗ ಆ ಸಿಸ್ಟಮ್ ಅನ್ನ ಮತ್ತೆ ಪುನಃ ನಾವು ಫಾರಿನ್ನಿಗೆ ಹೋಗಿ ಕಲಿಯೋದರ ಬದಲು ಫಾರಿನ್ ಹೌದು, ಹೌದು. ನಮ್ಮಲ್ಲಿ ಬಂದು ಕಲಿಯೋದಕ್ಕೆ ಅವಕಾಶವನ್ನು ಕೊಡೋ ವ್ಯವಸ್ಥೆ ಮಾಡುತ್ತಾ? ಹೌದು ಹೌದು ಅದು ಕೂಡ ಇದರಲ್ಲಿ ಉದ್ದೇಶ ಇದೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಏನು PhD ಆಗಿರ್ಬೋದು, ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸ್ವಯಂ ಕೋರ್ಸಸ್ ಆಗಿರ್ಬೋದು, ಇಮೇಜ್ ಕ್ಲಾಸಿಫಿಕೇಶನ್ ಆಗಿರ್ಬೋದು, ಸ್ಪೀಚ್ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಅದನ್ನಾಗಿರ್ಬೋದು, ಈ ತರದ್ದು ಏನ್ ಕೋರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೋ ಇದೆಲ್ಲದರದ್ದು ಉದ್ದೇಶ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದ ಎಜುಕೇಶನ್ ಅನ್ನ, ಭಾರತದ ಎಜುಕೇಶನ್ ಅನ್ನ ಪ್ರಪಂಚಕ್ಕೆ ಕ್ವಾಲಿಟಿ ಎಜುಕೇಶನ್, ಗುಣಮಟ್ಟದ ಎಜುಕೇಶನ್ ಅನ್ನ ಪರಿಚಯಿಸುವುದೇ ಆಗಿದೆ. ಈ ನೀತಿಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಲವಾರು ರೀತಿಯ ಕ್ರಮಗಳನ್ನ ಅನುಸರಿಸೋದು ಬಹಳ ಮುಖ್ಯ. ಅದರಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಅಂತ ಏನು ಇದು ಈ ನೀತಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ದೂರದೃಷ್ಟಿಯನ್ನು ಇರಿಸಿಕೊಳ್ಳುವುದು ಅಗತ್ಯ. ಇದರ ಜೊತೆಗೆ ರಾಷ್ಟ್ರ, ರಾಜ್ಯ, ಸಾಂಸ್ಥಿಕ ಮತ್ತು ವೈಯಕ್ತಿಕ ನೆಲೆಗಳಲ್ಲಿ ಈ ಅನುಷ್ಠಾನ ಕುರಿತ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ತಾವು ಒಂದು ಸಂಸ್ಥೆಯ ಕೋಆರ್ಡಿನೇಟರ್ ಆಗಿರೋದ್ರಿಂದ ಇಲ್ಲಿ ನನ್ನ ಬಹಳ ಪ್ರಮುಖವಾದಂತಹ ಒಂದು ಅಂಶ, ಈ ಇತ್ತೀಚೆಗೆ ಎಂಜಿನಿಯರಿಂಗ್ ಪದವಿಯನ್ನ ಪಡೀತಾ ಇರೋವನು ಹ್ಯುಮ್ಯಾನಿಟಿಯನ್ನ ಕಲಿಯೋದಕ್ಕೆ ಅವಕಾಶ ಕೊಡುತ್ತೆ, ಹ್ಯುಮ್ಯಾನಿಟಿ ಕಲಿಯೋನು ಎಂಜಿನಿಯರಿಂಗ್ ಸಬ್ಜೆಕ್ಟ್ ಅನ್ನ ಕಲಿಯೋದಕ್ಕೆ ಇಲ್ಲಿ ಅವಕಾಶ ಕೊಡುತ್ತೆ. ಎಸ್ ಸರ್. ಇದನ್ನ ಯಾವ ರೀತಿ ಕೋಆರ್ಡಿನೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದು ಇಟ್ ಇಸ್ ಟೂ ಅರ್ಲಿ ಟು ಎಕ್ಸ್ಪ್ಲೈನ್. ಇದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಅಂಡ್ ರಿಸರ್ಚ್ ಯೂನಿವರ್ಸಿಟೀಸ್ ಅಂತ ಹೇಳಿ ಇದರಲ್ಲಿ ಹೇಳಿದ್ದಾರೆ. ಸ್ಕಿಲ್ಸ್ ಅಂಡ್ ಟೆಕ್ನಿಕಲ್ ಡಿಸಿಪ್ಲಿನ್ ಅಂಡ್ ಪ್ರೊಫೆಷನಲ್ ನಾಲೆಡ್ಜ್. Okay, of course, multiple entry, multiple exit, and studying of different disciplines in one place, and studying arts courses in engineering college, or engineering courses in some other colleges. ಈ ತರದ್ದೆಲ್ಲ ಡಿಸ್ಕಷನ್ಸ್ ಬರ್ತಾ ಇದೆ. ಬಟ್ ಸಮಗ್ರ ಹಾಗೂ ಬಹುಶಿಸ್ತೀಯ ಶಿಕ್ಷಣದ ಕುರಿತು ಭಾರತದಲ್ಲಿ ಬಹಳ ಹಿಂದೆನೆ ಅತ್ಯಂತ ಸುಂದರವಾಗಿ ವ್ಯಾಖ್ಯಾನಿಸಲಾಗಿದೆ. ನೀವೆಲ್ಲ ಹೇಳಿದ್ರಿ, ನಾಳಂದ, ತಕ್ಷಶಿಲಾ, ಈ ಎಲ್ಲ ಯೂನಿವರ್ಸಿಟೀಸ್. ಒಂದು ಯೂನಿವರ್ಸಿಟೀಸ್ ನಲ್ಲಿ ಅಫ್ಕೋರ್ಸ್ ನಲ್ಲಿ ಪ್ರತಿಯೊಂದು ಇತ್ತು, ಏನಿಲ್ಲ ಅಂತ ಕೇಳಂಗೆ ಇಲ್ಲ, ಪ್ರತಿಯೊಂದು ಇತ್ತು. ಅಲ್ಲದೆ 21ನೇ ಶತಮಾನದ ಅಗತ್ಯತೆ ಹಾಗೂ 4ನೇ ಕೈಗಾರಿಕಾ ಕ್ರಾಂತಿಯನ್ನು ರೂಪಿಸಲು ಅಗತ್ಯವಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವ ಅಗತ್ಯ ಇದೆ. ಅದನ್ನ ಪ್ರತಿಯೊಬ್ಬರು ನಾವು ಒಪ್ಕೋಬೇಕಾಗಿದೆ. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ IITಗಳು ಸಹ ಸಮಗ್ರ ಮತ್ತು ಬಹುಶಿಸ್ತೀಯವಾದ ಶಿಕ್ಷಣವನ್ನು ನೀಡುವ ಅಗತ್ಯ ಇದೆ. ಬರೀ ಇಂಜಿನಿಯರಿಂಗ್ ಕಾಲೇಜಸ್ ಅಷ್ಟೇ ಅಲ್ಲ, ಮಾನವಿಕ ನೆಲೆಗಳಲ್ಲೂ ಕೂಡ ಅವರು ಶಿಕ್ಷಣವನ್ನು ನೀಡಬೇಕಾಗಿದೆ. ಅಲ್ಲದೆ ಕಲೆ ಮತ್ತು ಮಾನವಿಕ ವಿಭಾಗದ ವಿದ್ಯಾರ್ಥಿಗಳು ವಿಜ್ಞಾನವನ್ನು ಹಾಗೂ ವೃತ್ತಿಪರ ಶಿಕ್ಷಣ ಮತ್ತು ಸಂವಹನ ಕೌಶಲ್ಯಗಳನ್ನು ಕಲಿಯುವ ಅಗತ್ಯವಿದೆ. ಹಾಗಾಗಿ ಈ ನೀತಿನಲ್ಲಿ ಫ್ಲೆಕ್ಸಿಬಿಲಿಟಿ, ನಮ್ಯತೆ ಅಂತ ನಾವೇನ್ ಕರಿತೀವಿ, ಈ ಫ್ಲೆಕ್ಸಿಬಿಲಿಟಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಪಠ್ಯಕ್ರಮದ ರಚನೆಯಲ್ಲಿ ಸಕ್ರಿಯಗೊಳಿಸೋದ್ರಲ್ಲಿ ಸೃಜನಶೀಲತೆಯೊಂದಿಗೆ ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಈಗ ಯಾವ ರೀತಿ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇಟ್ ಇಸ್ ಟೂ ಅರ್ಲಿ. ತುಂಬಾ ಚರ್ಚೆಗಳು ಆಗ್ತಾ ಇದೆ ಈಗ. ಹೆಚ್ಚಿನ ಸಂಖ್ಯೆಯ ಬಹುಶಿಸ್ತೀಯ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ಪ್ರಾಬಬ್ಲಿ ಇನ್ನೊಂದು 5 ವರ್ಷ, 6 ವರ್ಷ, 7 ವರ್ಷ ಹೋದ್ರೆ ಈ ಅಫಿಲಿಯೇಷನ್ ಸಿಸ್ಟಮ್ ಅಂತ ಏನಿದೆ, ಈ ಅಫಿಲಿಯೇಷನ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಗವರ್ಮೆಂಟ್ ಯೂನಿವರ್ಸಿಟಿ ಇದೆ, ಸ್ಟೇಟ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಡೀಮ್ಡ್ ಯೂನಿವರ್ಸಿಟಿ ಇದೆ, ಈ ತರ ಏನ್ ಡಿಫರೆಂಟ್ ಯೂನಿವರ್ಸಿಟೀಸ್ ಇದಾವೆ, ಈ ಡಿಫರೆಂಟ್ ಯೂನಿವರ್ಸಿಟೀಸ್ ಪ್ರಾಬಬ್ಲಿ ವಿಲ್ ಬಿ ನೇಮ್ಡ್ ಓನ್ಲಿ ಆಸ್ ಯೂನಿವರ್ಸಿಟೀಸ್. ಡಾಕ್ಟರ್ ಎನ್ ನಾಗರಾಜ್ ಅವರೇ, ತಾವು ಇನ್ನು ಮುಂದಿನ ದಿನಗಳಲ್ಲಿ ಇಂಡಿವಿಜುವಲ್ ಯೂನಿವರ್ಸಿಟಿಗಳು ಬರುತ್ತೆ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದೀರಿ. ಇಂದು ನಮಗೆ ಸಮಯ ಆಗ್ತಾ ಇರೋದ್ರಿಂದ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಈ UGC AICTಗಳು ಯಾವ ರೀತಿಯಲ್ಲಿ ಮರ್ಜ್ ಆಗುತ್ತೆ, ಅದೇ ರೀತಿಯಲ್ಲಿ ನ್ಯಾಷನಲ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಯಾವ ರೀತಿಯಲ್ಲಿ ರೂಪ ಆಗುತ್ತೆ, NRF, NHERC ಇವೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಅದರೊಟ್ಟಿಗೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಮಕ್ಕಳ ದಾಖಲಾತಿ ಕನಿಷ್ಠ 50% ಹೇಗಿರಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ತಿಳಿಸೋಣ. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಈ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹೊಸ ಹೊಸ ಮಾರ್ಪಾಟುಗಳು ಹೇಗಿರಬಹುದು ಅನ್ನೋದರ ಚರ್ಚೆಯನ್ನು ಮಾಡೋಣ ಅನ್ನೋದನ್ನು ಹೇಳ್ತಾನೆ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ನಮಸ್ತೆ. ಕೇಳುಗರೆ, ನಮ್ಮ ಈ NEP ಕಾರ್ಯಕ್ರಮ ಸರಣಿಯನ್ನು ನೀವು ಸಂಪೂರ್ಣವಾಗಿ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಕೇಳಬಹುದು. ಬೇರೆಯವರಿಗೂ ಕೇಳಿಸೋದಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಕೇಳಿಸ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಇದುವರೆಗೂ NEP ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಕುರಿತಂತೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ನ ಚೀಫ್ ಕೋಆರ್ಡಿನೇಟರ್ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ SR ಭಟ್. ಇದು ಇಂದಿನ ಬಾಂಧನಿ.